ಬೆಂಗಳೂರಿನ ಹೊರವಲಯದಲ್ಲಿ ಮಾತಿನ ಚಕಮಕಿಯ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ಜೊತೆಗೆ ಗೋಬಿಯನ್ನ ತಿಂತಿದ್ದ ಯುವಕನೊಬ್ಬನಿಗೆ ಬೈಕ್ನಲ್ಲಿ ಬಂದು ಮೂವರು ದುಷ್ಕರ್ಮಿಗಳು ಏಕಾಏಕಿ ಚಾಕುವಿನಿಂದ ಇರಿದು ಪರಾರಿಯಾಗಿರುವ ಭೀಕರ ಘಟನೆ ಚಂದಾಪುರದ ಬನಹಟ್ಟಿ ರಸ್ತೆಯಲ್ಲಿ ನಡೆದಿದೆ. ಇನ್ನು ರಾಮಕೃಷ್ಣಪುರ ನಿವಾಸಿ ಅರ್ಜುನ್ 20 ವರ್ಷ, ಅವನಿಗೆ ಚಾಕು ಇರಿತಕ್ಕೊಳಗಾದ ತೀವ್ರವಾಗಿ ಗಾಯಗೊಂಡ ಯುವಕ. ಇನ್ನು ಅರ್ಜುನ್ ಹಾಗೆ ಆತನ ಸ್ನೇಹಿತರು ಚಂದಾಪುರದ ಬನಹಳ್ಳಿ ರಸ್ತೆಯಲ್ಲಿ ಗೋಬಿಯನ್ನ ತಿಂತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ಯುವಕರು ನೀವು ಲಂಬಾಣಿನಾ ಎಂದು ಕೇಳಿದ್ದಾರೆ. ಅದಕ್ಕೆ ಅರ್ಜುನ್ ಹಾಗೂ ಸ್ನೇಹಿತರು ಲಂಬಾಣಿ ಭಾಷೆಯಲ್ಲಿ ಹೌದು ಎಂದು ಉತ್ತರಿಸಿದಾಗ ಇದರಿಂದ ಕೆರಳಿದ ಆರೋಪಿಗಳು ನಮ್ಮ ಬಳಿಯೇ ಹೀಗೆಲ್ಲ ಮಾತನಾಡ್ತಾ ಇದ್ರೆ ಎಂದು ಕಿರಿಕನ್ನ ತೆಗೆದು ಏಕಾಏಕಿ ಅರ್ಜುನ್ನ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾರೆ. ಇನ್ನು ದಾಳಿಯ ತೀವ್ರತೆಗೆ ಯುವಕನ ದೊಡ್ಡ ಕರಳು ಹೊರಬಂದಿದ್ದು ಇದನ್ನು ಕಂಡು ಗಾಬರಿಗೊಂಡ ಮೂವರು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ತಕ್ಷಣವೇ ರಕ್ತದ ಮಡುವಿನಲ್ಲಿದ್ದ ಅರ್ಜುನ್ನನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಸೂರ್ಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾಗಿರುವ ಪುಂಡರ ಪತ್ತೆಗೆ ಜಾಲವನ್ನ ಬೀಸಿದ್ದಾರೆ. ಈಗ ವಿಕ್ಟಿಮ್ ಬಂದು ನನ್ನ ತಮ್ಮ. ಅವನು ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ಸನ್ರೇ ಹಾಸ್ಪಿಟ್ಲು ಬಂದು. ಇದು ಏನಾಗಿದೆ ಅಂದರೆ ನಮ್ಮ ಸೂರ್ಯ ಸಿಟಿ ಬನ್ನಳ್ಳಿ ರೋಡಲ್ಲಿ ಒಂದು ಗೋಬಿ ಅಂಗಡಿ, ಕೆಫೆ ಎಲ್ಲ ಇದೆ. ಗೋಬಿ ಅಂಗಡಿಯಲ್ಲಿ ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ಸ್ ಇಬ್ಬರು ಗೋಬಿ ತಿನ್ನಕ್ಕೆ ಹೋಗಿದ್ದಾರೆ. ಆ ಗೋಬಿ ತಿನ್ನಕ್ಕೆ ಹೋದಾಗ ಯಾರೋ 3 ಜನ ಹುಡುಗರು ಬಂದಿದ್ದಾರೆ ಬೈಕಲ್ಲಿ. ಅವ್ರು ಇಟ್ಕೊಂಡು ನನ್ನ ತಮ್ಮನ ಫ್ರೆಂಡ್ನ ಏನಿದ್ದಾನೆ ಅವನ್ನ ಲಂಬಾಣಿಸ ನೀವು ಅಂತ ಕೇಳಿದ್ದಾನೆ. ಲಂಬಾಣಿಸ್ ನೀವು ಅಂತ ಕೇಳಿದ್ದಕ್ಕೆ ಈ ಹುಡುಗ ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳಿದಾನಂದರೆ ಲಂಬಾಣಿಸು ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದಾನೆ. ಸೊ ಅದಕ್ಕೆ ಹೌದಾ ನೀವು ಲಂಬಾಣಿಸ, ನಾವು ಜೈಬಿ ಹುಡುಗರು, ನಮ್ಮ ಹತ್ರನೇ ಹಂಗೆ ಮಾತಾಡ್ತೀರಾ ನೀವು, ಅದು ಇದು ಅಂತ ಹೇಳಿ ಹೇಳಿದ್ದಾರೆ ಈ ಹುಡುಗರು. 3 ಜನ ಹುಡುಗರು ಯಾರು ಬಂದಿದ್ದಾರೆ ಅವರು. ಹಂಗಾದ್ಮೇಲೆ ನನ್ನ ತಮ್ಮಂದಿರು ಮತ್ತು ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಅಣ್ಣ ತಪ್ಪಾಯಿತು, ಸಾರಿ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿದ್ದಾರೆ. ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳೋ ಪ್ರಕಾರ ಅವರು ಡ್ರಂಕ್ ಆಗಿದ್ರಂತೆ. ಅವರು ಗಾಂಜಾನ ಗೊತ್ತಿಲ್ಲ, ಬಟ್ ಡ್ರಂಕ್ ಆಗಿದ್ರಂತೆ. ಡ್ರಂಕ್ ಆಗಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ದಾರಂತೆ. ಗೋಬಿ ತಗೊಂಡಿದ್ದಾರೆ. ಗೋಬಿ ತಿನ್ಬೇಕಾದ್ರೆ ಇನ್ನೊಂದ್ಸರಿ ಬಂದು ಟ್ರಿಗರ್ ಈಗ ವಿಕ್ಟಿಮ್ ಬಂದು ನನ್ನ ತಮ್ಮ. ಅವನು ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ಸನ್ರೇ ಹಾಸ್ಪಿಟ್ಲು ಬಂದು.